ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಮೈಂಡ್ ಕ್ರಾಫ್ಟ್ ಸರ್ವೈವಲ್ ಪಾರ್ಟ್ 2. ಸೊ ಈ ಪಾರ್ಟ್ನಾಗ ನಾವು ನಮ್ಮ ಮನೆಯನ್ನು ಬಿಲ್ಡ್ ಮಾಡ್ತೀವಿ. ಆ ಮನೆಯನ್ನು ಬಿಲ್ಡ್ ಮಾಡೋದಕ್ಕೆ ಟೋಟಲ್ ನಮ್ಮ ಹತ್ರ 3 ಗೋಲ್ಸ್ ಇರ್ತವೆ. ಆ ಗೋಲ್ ನಂಬರ್ 1, ಫೈಂಡ್ ನೈಸ್ ಪ್ಲೇಸ್, ಆ್ಯಂಡ್ ಗೋಲ್ ನಂಬರ್ 2, ಕಲೆಕ್ಟ್ ರಿಸೋರ್ಸಸ್, ಆ್ಯಂಡ್ ಗೋಲ್ ನಂಬರ್ 3, ಬಿಲ್ಡ್ ದ ಹೌಸ್. ಸೊ ಈ 3 ಗೋಲ್ಸ್ ಈ ಪಾರ್ಟ್ನಾಗ ಆಗಿಬಿಟ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿಬಿಡಿ. ಸೊ ನಾನು ಪಾರ್ಟ್ 1 ನೋಡಿದ್ದೀನಿ, ಅದಕ್ಕೆ 50 ವ್ಯೂಸ್ ಬಂದಿದೆ ಇವಾಗ. ಸೊ ಪ್ಲೀಸ್ 100 ವ್ಯೂಸ್ ಮಾಡಿದ್ರೆ ನನಗಿನ್ನ ಚಲೋ ಇರ್ತಿತ್ತು. ಇರಲಿ, ಇವಾಗ ಈ ವಿಡಿಯೋನಾಗ ಪ್ಲೀಸ್ 100 ವ್ಯೂಸನ್ನು ಹೀಟ್ ಮಾಡಿಬಿಡ್ರಿ. ಸೊ ಫಸ್ಟ್ ನಾವಿಲ್ಲಿ ಇನ್ವೆಂಟ್ರಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ. ಇವೆಲ್ಲ ಒಂದು ಚೆಸ್ಟ್ ಮಾಡ್ತೀನಿ ಇವಾಗ. ನಾನು ಚೆಸ್ಟ್ ಮಾಡಿ ಸೈಡ್ಗೆ ಇಡೋಣ. ಸೊ ಇವೆಲ್ಲ ಐಟಮ್ಸ್ ಎಲ್ಲ ಹಾಕ್ತೀನಿ ಇವಾಗ ನಾನು. ಓಕೆ, ಸೊ ಗೈಸ್ ಇವಾಗ ನಾನೊಂದು ವಾಟರ್ ಪ್ಯಾಕೆಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಒಂದು ಫೈಂಡ್ ಅ ನೈಸ್ ಪ್ಲೇಸ್. ಸೊ ಇವಾಗ ಒಂದು ನೈಸ್ MLG ಮಾಡೋಣ. ಇಲ್ಲಿ ಬೇ ಅಲ್ಲೊಂದು ಜಾಮಿ ಬರ್ತದೆ, ಸತ್ತಾಯಿತು. ಸೊ ಜಲ್ದಿ ಒಂದು ನೈಸ್ ಪ್ಲೇಸನ್ನು ನೋಡೋಣ. ಸೊ ಗಾಯ್ಸ್, ನಾನು ಸ್ವಲ್ಪ ಹೊತ್ತು ನಡ್ಕೊಂಡ್ಮೇಲೆ ಇಲ್ಲಿಗೆ ಬಂದಿದ್ದೀನಿ. ಸ್ವಲ್ಪ ದೂರನೇ ಬಂದಿದ್ದೀನಿ ನನ್ನ ವಿಲೇಜ್ ಬಿಟ್ಟು. ಇಲ್ಲಿ ಇನ್ನೊಂದು ವಿಲೇಜ್ ಕಾಣಿಸಿದೆ ನನಗೆ. ನನಗೆ ಗೊತ್ತಿಲ್ಲ ಇದು ನನ್ನ ವಿಲೇಜ್ ಅಲ್ಲ ಅಂತ. ನನ್ನ ವಿಲೇಜ್ ಅಂತ ಪಕ್ಕ ಅನಿಸೋಲ್ದು, ಯಾಕಂದ್ರೆ ನನ್ನ ವಿಲೇಜ್ ಹಿಂದೆ ಇದೆ. ಸೊ ಒಂದ್ಸಲ ಚೆಕ್ ಮಾಡೋಣ ಅಲ್ಲಿ. ಸೊ ಗಾಯ್ಸ್, ನಾನು ಅಲ್ಲೋಗಿ ಬಂದಿದ್ದೆ. ಅಲ್ಲಿ ಏನೂ ಅಷ್ಟು ಚಲೋ ಐಟಮ್ ಏನು ಸಿಗಲಿಲ್ಲ ನನಗೆ. 4 ಕಂಬ್ರಲ್ಡ್, ಅದು ಗೋಲ್ಡ್ ಇಂಗೆಟ್, ಆ್ಯಂಡ್ ಬೋಟ್ಸ್ ಅಷ್ಟೇ ಸಿಕ್ತು. ಸೊ ಇವಾಗ ಈ ಐಟಮ್ಸ್ ಎಲ್ಲ ಅಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ. ಅಲ್ಲಂದ್ರೆ ಯಾಕಂದ್ರೆ ನನಗೆ ಅಲ್ಲೊಂದು ನೈಸ್ ಪ್ಲೇಸ್ ಸಿಕ್ಕಿದೆ ಅಲ್ಲಿ ಮನೆ ಕಟ್ಕೋದಕ್ಕೆ. ಸೊ ಅಲ್ಲಿಗೆ ಹೋಗಿ ನಾನು ಮೀಟ್ ಮಾಡ್ತೀನಿ ನಿಮ್ಮನ್ನು. ಸೊ ಇವಾಗ ಇವೆಲ್ಲ ಫರ್ನೆಸ್ ಎಲ್ಲ ತೊಗೊಂಡೋಗಿ ಅಲ್ಲಿ ಶಿಫ್ಟ್ ಮಾಡೋಣ. ಓಕೆ ಗಾಯ್ಸ್. ಸೊ ಗಾಯ್ಸ್, ನಾನು ಎಲ್ಲಿ ಮನೆ ಕಟ್ಟೋದು ಬೇಕಂತ ಅಲ್ಲಿ ಬಂದುಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಇಲ್ಲಿ ನಾನು ನನ್ನ ಮನೆ ಕಟ್ತೀನಿ. ಸೊ ನೋಡಿರಿ ಎಲ್ಲ ನಾನು ಹೆಂಗೆ ಕಟ್ತೀನಿ ಅಂತ. ಫಸ್ಟ್ ಇಲ್ಲಿ ನಾನು ಚೆಸ್ಟ್ ಇಟ್ಬಿಡ್ತೀನಿ. ಇವೆರಡು ಚೆಸ್ಟೆಲ್ಲ ಇಟ್ಟು ಸಾಮಾನೆಲ್ಲ ಕೆಳಗೆ ಇಟ್ಬಿಡ್ತೀನಿ. ಫುಲ್ ಇನ್ವೆಂಟ್ರಿ ಫುಲ್ ಆಗಿಬಿಟ್ಟಿದೆ ನಂದು, ನೋಡಿರ್ಬೋದು. ಆ್ಯಂಡ್ ಲೈಕ್ ಏಮ್ ಗಾಯ್ಸ್, ಈ ವಿಡಿಯೋದು 10 ಲೈಕ್ ಏಮ್, ಚಿಕ್ಕ ಲೈಕ್ ಏಮೇ ಇದೆ ಇಲ್ಲಿ. ಸೊ ಇವೆಲ್ಲ ಪ್ಲ್ಯಾಂಟ್ ಎಲ್ಲ ಸ್ಯಾಪ್ಲಿಂಗ್ ಇಲ್ಲಿ ಹಾಕ್ಬಿಡ್ತೀನಿ, ಯಾಕಂದ್ರೆ ಮತ್ತೆ ಟ್ರೀ ತರಕ ಜಗ್ಗಿ ದೂರ ಆಗಂಗಿಲ್ಲ ಅದಕ್ಕೆ. ಸ್ಪ್ರೂಸ್ ಸ್ಯಾಪ್ಲಿಂಗ್ನು ಇಟ್ಬಿಡೋಣ, ಅಜೇಲಿಯಾ ಸ್ಯಾಪ್ಲಿಂಗ್. ಮತ್ತು ಶುಗರ್ ಕೇನ್ನು ಫಾರ್ಮ್ ಮಾಡಿಬಿಡೋಣ, ಯಾಕಂದ್ರೆ ಮತ್ತೆ ಈ ಶುಗರ್ ಕೇನ್ ಜಗ್ಗಿ ಇಂಪಾರ್ಟೆಂಟ್. ಬಿಗಿನಿಂಗ್ನಾಗ ಮೈಂಡ್ ಕ್ರಾಫ್ಟ್ ಸರ್ವೈವಲ್ ಬಿಗಿನಿಂಗ್ನಾಗ ನೀವು ಆಡ್ತಿದ್ರೆ, ಇದನ್ನು ಕಲ್ಕೊಂಡು ನೀವು ನೋಡ್ತಿದ್ರೆ ಥ್ಯಾಂಕ್ಸ್. ಸೊ ಲೈಕನ್ನು ಕೊಟ್ಬಿಟ್ಟು ನನಗೊಂದು ಈ ವಿಡಿಯೋ ಇಷ್ಟ ಆಗಿದ್ರೆ. ಸೊ ನನ್ನ ಹತ್ರ ಫುಡ್ ಇಲ್ಲ, ನಾನು ಫುಡ್ ಕಲೆಕ್ಟ್ ಮಾಡೋದಕ್ಕೆ ಹೋಗ್ತೀನಿ ಇವಾಗ. ಇಲ್ಲಿ ಜಗ್ಗಿ ಅನಿಮಲ್ ಸಿಗ್ತಾವೆ. ಹೆಂಗಿದೆ ನನ್ನ ಹತ್ರ ಫೈರ್ ರೆಸ್ಪೆಕ್ಟ್ 2 ಸಾಡ್ ಇದೆ. ಸೊ ನಾನು ಜಲ್ದಿ ಫುಡ್ಡನ್ನು ಕಲೆಕ್ಟ್ ಮಾಡ್ತೀನಿ. ಫಸ್ಟ್ ಇಲ್ಲಿ ಫರ್ನೆಸನ್ನು ಇಟ್ಬಿಡೋಣ. ಓಕೆ, ಇವಾಗ ನಾನು ಕೋಲಾಕ್ ಹಂಟ್. ಸೊ ಗಾಯ್ಸ್, ಇಲ್ಲಿ ರಾತ್ರಿ ಆಗಿದೆ. ನಾನು ಫುಲ್ ಫುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡಿರ್ಬೋದು ಟೈಮ್ ಲ್ಯಾಪ್ಸ್. ಇಲ್ಲಿ ನೈಟ್ ಆಗ್ತಿದೆ, ನಾನು ಮಕ್ಕೊತೀನಿ, ಯಾಕಂದ್ರೆ ನಾನು ಜಗ್ಗಿ ರಿಸ್ಕ್ ತೊಗೊಳಂಗಿಲ್ಲ. ಮತ್ತು ನೈಟ್ ಆದರೆ ಜಾಂಬೀಸ್ ಬರ್ತವೆ. ಸೊ ಸ್ಲೀಪಿಂಗ್ ಥ್ರೂ ದಿಸ್ ನೈಟ್ ಗಾಯ್ಸ್, ಗುಡ್ ನೈಟ್.
ಸೊ ಗಾಯ್ಸ್ ನಾನು ಫುಲ್ ವುಡ್ ಕಟಿಂಗ್ ಮಾಡಿದ್ಮೇಲೆ ನಾನು ಇಲ್ಲಿ ಸ್ಟೋನ್ ಮಾಡೋದಕ್ಕೆ ಬಂದುಬಿಟ್ಟಿನಿ. ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡೀನಿ ಯಾಕಂದ್ರೆ ಬೋರ್ ಆಗಬಾರ್ದಂತ. ಸೊ ಜಲ್ದಿ ಇವಾಗ ನಾನು ಇಲ್ಲಿ ಇವೆಲ್ಲ ಪ್ಲೇನ್ ಮಾಡ್ತೀನಿ ಇವಾಗ ನಾನು ಗಾಯ್ಸ್, ಸ್ವಲ್ಪ ಫ್ಲ್ಯಾಟಾಗಿ ನನ್ನ ಮನೆ ನೀಟಾಗಿರೋದಕ್ಕೆ. ಓಕೆ, ಇವಾಗ ಇವೆಲ್ಲ ಹೋಲ್ಸ್ ಎಲ್ಲ ಫಿಲ್ ಮಾಡಿಬಿಡ್ತೀನಿ ನಾನು. ಸೊ ಇಲ್ಲೊಂದು ನೋಡ್ಬೋದು, ಇಲ್ಲೇನೋ ವಾಟರ್ನೂ ಇದೆ, ಇಲ್ಲೇನೋ ಎಲ್ಲ ಡಬಲ್ ಬ್ಲಾಕ್ಲೆಸ ಫಿಲ್ ಮಾಡಿಬಿಡ್ತೀನಿ. ನನಗೇನು ಏನು ಕಷ್ಟ ಆಗಲ್ಲ ಅದಂಗೆ. ಸೊ ಇವಾಗ ನೋಡ್ಬೋದು ಎಲ್ಲ ಫ್ಲ್ಯಾಟ್ ಆಗಿಬಿಟ್ಟಿದೆ. ಸೊ ಇವಾಗ ಸ್ವಲ್ಪ ಸೈಡ್ಲಿ ಸಣ್ಣ ಕಟ್ ಮಾಡಿಬಿಡ್ತೀನಿ ಇವೆಲ್ಲ. ಸೊ ಇವಾಗ ನಾವು ಮನೆಯನ್ನು ಬಿಲ್ಡ್ ಮಾಡೋಣ. ಸೊ ಗಾಯ್ಸ್ ನಾನು ಇಲ್ಲಿ ಫಸ್ಟ್ ಸ್ವಲ್ಪ ಸ್ಟೋನನ್ನು ಸ್ಮೆಲ್ಟ್ ಮಾಡೋದಕ್ಕೆ ಇಡ್ತೀನಿ, ಯಾಕಂದ್ರೆ ನನಗೆ ಸ್ವಲ್ಪ ಸ್ಮೂತ್ ಸ್ಟೋನ್ ಬೇಕಾಗಿರುತ್ತೆ. ಸೊ ಅದಕ್ಕೆ ಜಲ್ಲಿ ಎಲ್ಲ ಕೋಲ್ ಡಿಸ್ಟ್ರಿಬ್ಯೂಟ್ ಮಾಡಿ ಸ್ಟೋನನ್ನು ಕುಕ್ ಮಾಡೋದಕ್ಕೆ ಇಟ್ಬಿಡ್ತೀನಿ ನಾನು. ಓಕೆ ಗಾಯ್ಸ್, ಸೊ ಗಾಯ್ಸ್ ನಾನು ಇನ್ನೂ ಸ್ವಲ್ಪ ವುಡ್ ಕಟ್ ಮಾಡೋದಕ್ಕೆ ಬಂದೀನಿ, ಯಾಕಂದರೆ ನನಗೆ ಚೆರಿ ಬಾಯಮ್ದು ವುಡ್ ಇನ್ನೂ ಬೇಕಾಗಿತ್ತು. ಅಲ್ಲಿ ಟ್ರೀ ಇನ್ನೂ ಗ್ರೋ ಆಗ್ತಿರ್ಲಿಲ್ಲ. ಸೊ ಜಲ್ಲಿ ಚೆರಿ ಬಾಯಮ್ ವುಡ್ಡನ್ನು ಕಟ್ ಮಾಡೋಣ. ಎಂಜಾಯ್ ದ ಟೈಮ್ ಲ್ಯಾಪ್ಸ್. ಸೊ ಗಾಯ್ಸ್ ನೋಡ್ಬೋದು ಇಲ್ಲಿ ನೈಟ್ ಆಗಿಬಿಟ್ಟಿದೆ. ಸೊ ಇವಾಗೂ ಸ್ಲೀಪಿಂಗ್ ಟು ದಿಸ್ ನೈಟ್. ಗುಡ್ ನೈಟ್ ಗಾಯ್ಸ್, ನೆಕ್ಸ್ಟ್ ಮಾರ್ನಿಂಗ್ ಸಿಗೋಣ. ಸೊ ಮತ್ತೆ ನಾನು ಟ್ರೀ ಕಟ್ ಮಾಡೋದಕ್ಕೆ ಮತ್ತೆ ಹಟ್ಬಿಟ್ಟೆ.
ಸೊ ಗಾಯ್ಸ್ ನಾನು ಜಗ್ಗಿ ಚೆರಿ ಬ್ಲಾಸಮ್ ವುಡ್ ಕಟ್ ಮಾಡಿ ಬಂದುಬಿಟ್ಟಿನಿ ಆಲ್ರೆಡಿ ಇಲ್ಲಿಗೆ. ಸೊ ಸ್ವಲ್ಪ ಇಲ್ಲಿ ಸ್ಯಾಪ್ಲಿಂಗ್ನು ತೊಗೊಂಡ್ಬಂದೀನಿ. ಸೊ ಇವಾಗೆಲ್ಲ ವುಡ್ ತೊಗೊಂಡು ಮನೆ ಕಟ್ಟೋದನ್ನು ಸ್ಟಾರ್ಟ್ ಮಾಡೋಣ. ಸೊ ಗಾಯ್ಸ್ ಜಗ್ಗಿ ಹೊತ್ತಾಯಿತು, ಫೈನಲಿ ನನ್ನ ಮನೆ ಕಂಪ್ಲೀಟ್ ಆಗಿದೆ. ಇವಾಗ 3, 2, 1 ಗಾಯ್ಸ್ ನೋಡ್ಬೋದು ನನ್ನ ಮನೆ ಯಾವ ಥರ ಬಿಲ್ಡ್ ಆಗಿದೆ ಅಂತೆ. ಸೊ ಈ ಮನೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಾಗ ಒಪ್ಪಿ ಅಂತ ಟೈಪ್ನು ಮಾಡಿ. ಮತ್ತು ನೀವು ಡೇಸ್ನು ನೋಡ್ಬೋದು. 12ನಾಗ ಸ್ಟಾರ್ಟ್ ಮಾಡಿದ್ದು 33 ಆಗಿದೆ, ಜಗ್ಗಿ ಕಷ್ಟ ಆಗಿದೆ. ಇಲ್ಲಿ ನೋಡ್ಬೋದು ಚೆಸ್ಟ್ ಫುಲ್ಲು ಸ್ಟೋರೇಜ್ ಆಗಿದೆ ಸ್ವಲ್ಪ ಇಲ್ಲಿ. ಮತ್ತು ಅಲ್ಲಿ ಸ್ವಲ್ಪ ಇಲ್ಲಿ ಮುಂದೆ ನೋಡ್ಬೋದು, ಇಲ್ಲಿ ನಾನು ಫುಲ್ಲು ಟ್ರೀಸ್ ಪ್ಲ್ಯಾಂಟ್ ಮಾಡಿ ಮತ್ತು ಕಟ್ಟಿಂಗ್ ಮಾಡಿ ಮತ್ತು ಪ್ಲ್ಯಾಂಟ್ ಮಾಡಿ ಈ ಥರ ಎಲ್ಲ ವುಡ್ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಈ ಥರ ಮನೆ ಕಟ್ಟಿದ್ದೀನಿ ನೋಡ್ಬೋದು ನೀವು. ಸೊ ಈ ಥರ ಎಲ್ಲ ವಿಂಡೋಸ್ನು ಹಾಕಿದ್ದೀನಿ ಸೈಡು. ಈ ಮನೆ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಮೇಲೂ ತೋರಿಸ್ತೀನಿ ಬರ್ರಿ. ಫಸ್ಟ್ ಕೆಳಗೆ ನಂದು ಬೇಸ್ಮೆಂಟ್ ಇದೆ, ಸ್ಟೋರೇಜ್ ಬೇಸ್ಮೆಂಟ್ ಎಲ್ಲ ಇಲ್ಲಿ ನೋಡ್ಬೋದು. ಎಲ್ಲ ಚೆಸ್ಟ್ ಬ್ಯಾರಲ್ಸ್ ಇದೆ ಇಲ್ಲಿ. ಮತ್ತು ಈ ಕಡೆ ಸೈಡು ಇಲ್ಲಿ ನೋಡ್ಬೋದು ಸ್ವಲ್ಪ ಸ್ಟೋರೇಜ್ ಹಾಕಿನಿ. ಮತ್ತು ಇವೆಲ್ಲ ಖಾಲಿದ ಆಮೇಲೆ ಮಾಡ್ಕೊಳ್ಳೋಣ, ಎಲ್ಲ ಒಳಗೆ ಇಟ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಸ್ಮೋಕರ್ ಇದೆ, ಇಲ್ಲಿ ಫರ್ನೆಸ್ ಇದೆ. ಇನ್ನು ಬ್ಲಾಸ್ಟ್ ಫರ್ನೆಸ್ ಮಾಡಿಲ್ಲ, ಯಾಕಂದರೆ ನನ್ನ ಹತ್ರ ಸಫಿಷಿಯೆಂಟ್ ಐರನ್ ಇರಲಿಲ್ಲ. ಸೊ ನೋಡ್ಬೋದು ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಮೇಲೆ ನನ್ನ ಬೆಡ್ರೂಮ್ ಇದೆ ಇಲ್ಲಿ. ಸೊ ಇಲ್ಲಿ ನಾನು ಸ್ವಲ್ಪ ಸ್ಮೋಕರ್ ಫರ್ನೆಸ್ ಇಟ್ಟೀನಿ, ಇಲ್ಲಿ ಚೆಸ್ಟ್ ಇಟ್ಟೀನಿ, ಬ್ಯಾರಲ್ಸ್ ಇಟ್ಟೀನಿ ಸ್ವಲ್ಪ ಸ್ಟೋರೇಜ್ಗೋಸ್ಕರ. ಇಲ್ಲಿ ನೋಡಿ ಕ್ರಾಫ್ಟಿಂಗ್ ಟೇಬಲ್ ಮತ್ತು ಇಲ್ಲಿ ಸ್ಮೋಕರ್ ಮತ್ತು ಫರ್ನೆಸ್. ಸೊ ಗಾಯ್ಸ್ ಇದೆ ನನ್ನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ 10 ಲೈಕ್ಸ್ ಆ್ಯಂಡ್ ವ್ಯೂ ಏಮ್ ಇರೋಂಗಿಲ್ಲ 100 ವ್ಯೂಸ್ ಮಾಡಿಬಿಡ್ರಿ. ಸೊ ಇಷ್ಟೇ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.